ಮಕ್ಕಳ. ಹಾಯ್ ಮಕ್ಕಳ, ನಾನಿವತ್ತು ಒಂದು ಕತೆ ಹೇಳುತ್ತಿದ್ದೇನೆ. ಸುಳ್ಳುಗಾರನನ್ನು ನಂಬುವುದಿಲ್ಲ. ಒಮ್ಮೆ ಹಳ್ಳಿಯ ಕುರಿಗಳನ್ನು ನೋಡುವಾಗ ಒಬ್ಬ ಹುಡುಗನಿಗೆ ಬೇಸರವಾಯಿತು. ಅವನು ವಿಷಯಗಳನ್ನು ಹೆಚ್ಚು ರೋಮಾಂಚನಗೊಳಿಸಲು ಬಯಸಿದನು. ಹಾಗಾಗಿ ಕುರಿಯನ್ನು ಅಟ್ಟಡಿಸಿಕೊಂಡು ಬರುತ್ತಿರುವ ತೋಳವನ್ನು ನೋಡಿದೆ ಎಂದು ಕೂಗಿಕೊಂಡನು. ಊರವರೆಲ್ಲ ಓಡಿ ಬಂದರು, ತೋಳ ಓಡಿಸಿದರು. ಅದೆಂಗೋ ಅವರು ತೋಳವನ್ನು ನೋಡಲಿಲ್ಲ ಅಂದುಕೊಂಡ ಹುಡುಗ ಸಂತೋಷಗೊಂಡನು. ಸ್ವಲ್ಪ ಸಮಯದ ನಂತರ ಅವನ ಈ ಹುಚ್ಚಾಟವನ್ನು ಪುನರಾವರ್ತಿಸಿದನು. ಗ್ರಾಮಸ್ಥರು ಮತ್ತೆ ಓಡಿ ಬಂದರು. ಅವನು ಸುಳ್ಳು ಹೇಳುತ್ತಿದ್ದಾನೆಂದು ಕಂಡುಹಿಡಿದರು. ಆ ದಿನದ ನಂತರ ಹುಡುಗನು ನಿಜವಾಗಿಯೂ ತೋಳವು ಕುರಿಯ ಹಿಂಡಿನ ನಡುವೆ ನಸುಳುವುದನ್ನು ನೋಡುತ್ತಾನೆ. ಅವನು ಜಿಗಿದು ಸಹಾಯಕ್ಕೆ ಕರೆದನು. ಆದರೆ ಅವನು ಇನ್ನು ತಮಾಷೆ ಮಾಡುತ್ತಿದ್ದಾನೆ ಎಂದು ಅವರು ಭಾವಿಸಿದರು. ಈ ಬಾರಿ ಯಾರೂ ಬರಲಿಲ್ಲ. ಸೂರ್ಯಾಸ್ತದ ಸಮಯದಲ್ಲಿ ಗ್ರಾಮಸ್ಥರು ಹುಡುಗನನ್ನು ಹುಡುಕಿದರು. ಅವನು ತಮ್ಮ ಕುರಿಗಳೊಂದಿಗೆ ಹಿಂತಿರುಗಲೇ ಇಲ್ಲ. ಅವನು ಅಳುತ್ತಿರುವುದನ್ನು ಅವರು ಕಂಡುಕೊಂಡರು. ನಿಜವಾಗಿಯೂ ತೋಳವಿದೆ ಎಂದು ಅವನು ಹೇಳಿದರೂ ಯಾರೂ ನಂಬಲಿಲ್ಲ. ಒಬ್ಬ ಮುದುಕ ಸಮಾಧಾನಪಡಿಸಲು ಬಂದನು ಮತ್ತು ಅವನು ಪ್ರಾಮಾಣಿಕನಾಗಿದ್ದರೂ ಯಾರೂ ಸುಳ್ಳುಗಾರನನ್ನು ನಂಬುವುದಿಲ್ಲ ಎಂದು ಹೇಳಿದನು.